Where is Ayush? Cook. Ganesh. ಎಷ್ಟಿದೆ ಅಂದರೆ 2 ತೊಗೊಂಡಿದ್ದೆ, ಒಂದು ತಿಂದೆ ಆಲ್ರೆಡಿ. ಎಷ್ಟು ಟೇಸ್ಟ್ ಇದೆ ಅಂತ ಹೇಳಿದರೆ ಯಾವ ಬೇಕ್ರಿನ ಹೋಗಿ ತಗೊಂಡ್ರು ಈ ಟೇಸ್ಟ್ ಬರಲ್ಲ ಗೈಸ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಧಾಮನು ವ್ಲಾಗ್ಸ್. ವೇರ್ ಇಸ್ ಆಯುಷ್? ಇದು ಸ್ಯಾಟರ್ಡೆಯ ವಿಡಿಯೋ ನಾನಿವತ್ತು ಪೋಸ್ಟ್ ಮಾಡ್ತಿರುವಂಥದ್ದು. ಸ್ಯಾಟರ್ಡೆ ಆದ ಕಾರಣ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮನೆ ಹತ್ತಿರವೇ ಒಂದು ರಾಮ ದೇವಸ್ಥಾನ ಇದೆ, ಹಾಗೆ ಶನೀಶ್ವರ ಕೂಡ. ಈ ಟೆಂಪಲ್ ಭಾರಿ ದೂರ ಏನಿಲ್ಲ, ನಮ್ಮನೆ ಹತ್ತಿರವೇ, ಒಂದು 5 ಮಿನಿಟ್ಸಲ್ಲೇ ರೀಚ್ ಆಗ್ಬೋದು. ರಾಮ ದೇವಸ್ಥಾನ ಮತ್ತು ಶನೀಶ್ವರ ದೇವಸ್ಥಾನ ಎರಡು ಕೂಡ ಒಟ್ಟಿಗಿದೆ. ಅದು ಸ್ಯಾಟರ್ಡೆ ಹೋದರೆ ಎಳ್ಳೆಣ್ಣೆ ಹಾಕೋದು ತುಂಬ ಒಳ್ಳೆಯದು ಶನೀಶ್ವರ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಸ್ಯಾಟರ್ಡೆ ಹೋಗಿ ಎಣ್ಣೆ ಹಾಕುವಂಥದ್ದು. ಆಯುಷದ ತಂದೆ ಯಾವಾಗ ಸಹ ಎಳ್ಳೆಣ್ಣೆ ಏನು ತರ್ತಾರೆ ದೇವರಿಗೆ ಹಾಕಲಿಕ್ಕೆ, ಸೊ ಅದನ್ನು ಸುರಳಿಸಿ ಆನಂತರ ಅದರಲ್ಲಿ ಮುಖ ನೋಡಿ ಹಾಕ್ತಾರೆ. ಹಾಗೆ ಒಮ್ಮೆ ಮಾಡಿದ್ದನ್ನು ನೋಡಿ ಆಯುಷ್ ಕೂಡ ಈಗ ಹಾಗೆಯೇ ಮಾಡ್ತಾನೆ. ಒಮ್ಮೆ ನೋಡಿದ್ದಾನೆ ಅವನು ಹೇಗೆ ಮಾಡೋದು ಅಂತ, ಹಾಗೆ ಅವರು ಹೇಗೆ ಮಾಡ್ತಾರೆ ಹಾಗೆಯೇ ಮಾಡ್ತಾನೆ. ಇಲ್ಲಿ ಕೂಡ ಹಾಗೆಯೇ ಮಾಡ್ತಾ ಇದ್ದಾನೆ. ಒಮ್ಮೆ ಎಣ್ಣೆ ಸ್ವಲ್ಪ ಸುರಳಿಸಿ ಇಲ್ಲಿ ಹಾಕಿ ಮತ್ತು ಅಲ್ಲಿ ಒಳಗೆ ಸ್ವಲ್ಪ ಹಾಕಿ ಬಂದ. ಈಗ ಆಯಿತು, ದೇವರಿಗೆ ಎಳ್ಳೆಣ್ಣೆಯನ್ನು ಹಾಕಿ ಆನಂತರ ಒಳಗಡೆ ಹೋಗಿ ದೇವರಿಗೆ ಸಹ ಕೈ ಮುಗಿದು ಅಲ್ಲಿ ಗಣಪತಿ, ಆಂಜನೇಯ, ರಾಮ ಎಲ್ಲ ದೇವರು ಕೂಡ ಉಂಟು, ಎಲ್ಲರಿಗೂ ಕೂಡ ಕೈ ಮುಗಿದು ಈಗ ನಾವು ಆಯುಷನ ಸ್ಕೂಲಿಗೆ ಹೊರಟ್ವಿ. ಯಾಕೆಂದರೆ ನಾನು ಆಯುಷನ ಇವತ್ತು ಟೆಂಪಲಿಗೆ ಹೋಗ್ಬೇಕಂತ ಅವನದು ಸ್ಕೂಲ್ ಗಾಡಿಯಲ್ಲಿ ಕಳಿಸಲಿಲ್ಲ, ಅವರಿಗೆ ಮುಂದೆ ಹೋಗಿ ನಾನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದೆ. ಹಾಗೆ ಆಯುಷನ್ನು ಹೋಗಿ ಸ್ಕೂಲಲ್ಲಿ ಬಿಟ್ಟು ಮತ್ತು ರಿಟರ್ನ್ ನಮಗೆ ಆಚೆ ಸೈಡಿಂದ ಸಹ ಹೋಗ್ಬೋದು, ಈಚೆ ಸೈಡಿಂದ ಸಹ ಹೋಗ್ಬೋದು. ಇಲ್ಲಿ ಅದ್ಮಾರ್ ಸೈಡಿಂದ ಬಂದರೆ ಟ್ರೈನ್ ಟ್ರ್ಯಾಕ್ ಇರುತ್ತೆ. ಸೊ ಹಾಗಾಗಿ ಆಚೆ ನಾವು ನಮ್ಮ ಕೆರಮ ಸೈಡ್ ಅಂದರೆ ನಮ್ಮ ಸುಬ್ರಹ್ಮಣ್ಯ ದ್ವಾರದ ಹತ್ರ ಹೋದರೆ, ದ್ವಾರ ಸೈಡಿಂದ ಹೋದರೆ ಅಲ್ಲಿ ಡೈರೆಕ್ಟಾಗಿ ಹೋಗಿ ಬಿಡ್ಬೋದು. ಬಟ್ ಅದು ಸಿಟಿ ಸಿಗೋದಿಲ್ಲ. ಅದ್ಮಾರ್ ಸೈಡಲ್ಲಿ ಬಂದರೆ ಸಿಟಿಗೆ ಹೋಗ್ಬೋದು, ಪಡುಬಿದ್ರಿ ಸಿಟಿ ಸಿಗ್ತದೆ. ಸೊ ಹಾಗೆ ಈಚೆ ಬಂದೆ. ಬಟ್ ಇಲ್ಲಿ ನೋಡುವಾಗ ಗೇಟ್ ಕ್ಲೋಸ್ ಮಾಡಿದರು, ಯಾಕೆಂದರೆ ಟ್ರೈನ್ ಬರಲಿಕ್ಕಿತ್ತು. ಸೊ ಹಾಗೆ ವೆಯ್ಟ್ ಮಾಡಬೇಕು. ಈಚೆ ಬಂದರೆ ಅದೇ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ, ಆಚೆಯಿಂದಾದರೆ ಹೋಗಿ ಬಿಡ್ಬೋದು ಅಂತ ಅಷ್ಟೇ. ಮತ್ತು ಬೇಗ ಬಂತು, ಟ್ರೈನ್ ಪಾಸ್ ಆಯಿತು. ಆನಂತರ ನಾವು ಹೊರಟ್ವಿ ಪಡುಬಿದ್ರೆಗೆ ಹೋಗಿ. ಬೆಳಿಗ್ಗೆ ಎಲ್ಲ ಸೊ ತಿಂಡಿ ಏನೂ ತಿಂದಿರಲಿಲ್ಲ, ಹಾಗಾಗಿ ನಮ್ಮ ಪಡುಬಿದ್ರೆಯ ಫೇಮಸ್ ಹೋಟೆಲ್ ಇದು ವಿಜಯ್ ಭವನ್, ಅಲ್ಲಿ ಹೋಗಿ ನಾನು ಮಸಾಲೆ ದೋಸೆ ತೊಗೊಂಡೆ. ಹಾಗೆ ಹಸ್ಬೆಂಡು ಇಡ್ಲಿ ಮತ್ತು ಸಾಂಬಾರು ತೊಗೊಂಡಿದ್ರು. ಸೊ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಆ್ಯಸ್ ಯೂಶ್ವಲ್ ನನ್ನ ಫೇವ್ರೇಟ್ ಟೀ, ಅದನ್ನು ಕುಡ್ಕೊಂಡು ಮನೆಗೆ ಬಂದ್ವಿ. ಸೊ ಅದಾದ ನಂತರ ಆಯುಷಿಗೆ ಮಧ್ಯಾಹ್ನ ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗಬೇಕಿತ್ತು. ತುಂಬ ದಿವಸ ಆಯಿತು ಹೇರ್ ಕಟ್ ಮಾಡಿಸೋದೆ, ತುಂಬ ಕೂದಲು ಬಂದಿದೆ. ಸೊ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ನು ಬಂದ ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪನ ಮೆಜಾರಿ ಮೆಜಾರಿ ಪನ ಆಯುಷು ಸ್ಕೂಲಿಂದ ಬಂದ. ಈಗ ನಾನು ಕಟ್ಟಿಂಗಿಗೆ ಕರ್ಕೊಂಡು ಹೊರಟಿದ್ದೀನಿ. ಅವ್ರ ಅಪ್ಪನ ಜೊತೆ ಹೋಗ್ಬೋದಿತ್ತು ಸಂಡೇ, ಬಟ್ ಬೆಳಗ್ಗೆ ಅಂದರೆ ಹೇಳುವಾಗೆಲ್ಲ ಲೇಟ್ ಆಗುತ್ತೆ ಅಂಥೇಳಿ ಬೇಡ, ಇವಾಗಲೇ ಮಧ್ಯಾಹ್ನನೇ ಮಾಡಿಸ್ಕೊಂಬರ್ತೀನಿ, ಆಮೇಲೆ ನಾಳೆ ಫ್ರೀ ಆಗುತ್ತೆ ಆಟಾಡಲಿಕ್ಕೆ ಅಂತ ಅಂದ್ಕೊಂಡು ಇವಾಗಲೇ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲೇ ಮನೆ ಹತ್ರನೇ. ಅದೇ ಹೋಗುವಾಗ ಹೇಳ್ತಾ ಇದ್ದ, ಅಂದರೆ ಒಂದು ಸ್ವಲ್ಪ ಹಿಂದಿ ವ್ಲಾಗ್ಸ್ ಎಲ್ಲ ಸ್ವಲ್ಪ ನೋಡ್ತಾನೆ, ಅದಕ್ಕೆ ಹಿಂದಿಲೇ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ತಮಾಷೆ ಮಾಡ್ಕೊತ ಬಂದೆ. ಅದಾದಮೇಲೆ ನೋಡ್ಬೋದು ಸಿಕ್ಕಾಪಟ್ಟೆ ಹೇರ್ ಬಂದಿತ್ತು ಅವನಿಗೆ. ಅದಕ್ಕೆ ಇಲ್ಲೇ ಮನೆ ಹತ್ರದ ಒಂದು ಸೆಲೂನಿಗೆ ಬಂದೆ. ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ದಾನೆ. ಕಿವಿ ಸೈಡಲ್ಲೆಲ್ಲ ತೆಗಿಯುವಾಗ ಅವನಿಗೆ ಕಚ್ಚಿಕೊಳೆ ಹಾಕಿದ್ದು, ಅದಕ್ಕೆ ನಗಾಡ್ತಾ ಇದ್ದಾನೆ. ಸೊ ಅದಕ್ಕೆ ನಾನು ಝೂಮ್ ಮಾಡಿ ಶೂಟ್ ಮಾಡ್ತಾ ಇದ್ದೆ, ನಗಾಡ್ತಾ ಇದ್ದ. ಫಸ್ಟೆಲ್ಲ ಕೇಳ್ತಾನೆ ಇರಲಿಲ್ಲ, ಈಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಬುದ್ಧಿ ಬಂದಿದೆ. ಸೊ ಹಾಗೆ ಈಗ ಸುಮ್ಮನೆ ಇರ್ತಾನೆ, ಏನು ತೊಂದರೆ ಇಲ್ಲ, ಕಟ್ಟಿಂಗ್ ಮಾಡಿಸ್ಕೊಳ್ತಾನೆ ಎಷ್ಟೊತ್ತಾದರೂ. ಆಮೇಲೆ ಕಟ್ಟಿಂಗ್ ಆಯಿತು ಫೈನಲಿ. ನೋಡ್ಬೋದು ತುಂಬ ಸಣ್ಣದಾಗಿ ಮಾಡಿಸ್ದೆ. ತಿರ್ಗ ಚೌಕಾಂಡದ ಇಂಚ ನೋಡಿ, ಇಷ್ಟು ಸಣ್ಣದು ಮಾಡಿಸಿದೆ. ಎಷ್ಟು ಚಿಕ್ಕ ಮಾಡಿದ್ರು ಬೆಳೆಯೋ ಮಕ್ಕಳೆಲ್ಲ ಬೇಗ ಬಂದುಬಿಡುತ್ತೆ, ಹಾಗಾಗಿ ಚಿಕ್ಕನೇ ಮಾಡಿಸಿದ್ದೇನೆ. ಗೋರಿಲ್ಲ ಮುಜ್ಜು ಮುಸುಂತಿದ್ದಾನೆ, ಹಾಲು ಒಂದಿತ್ತಲ್ಲ ಪಾಪ.
ಆರು ಆಶಾ ಪಂಡಿತ್ ಅರ್ಪಣ ಹೊಂದಿತ್ತೀರತ ಆಶಾ ಪಂಡಿತಲ್ಲರು ಕಾರ್ಪಣ ಹೊಂದಿತ್ತೀರು ತೀರಿಯರು ಹೆಂಗೆ ನಾವು ಹೋಗಿ ಆಯುಷಿಗೆ ಹೇರ್ ಕಟ್ ಮಾಡಿಸಿ ಬಂದ್ವಿ. ಈಗ ನೋಡಿ ಎಷ್ಟು ಶಾರ್ಟ್ ಆಗಿದೆ ಮತ್ತು ಅಲ್ಲೇ ಬರ್ತಾ ಅಲ್ಲೊಂದು ಅಂಗಡಿ ಇತ್ತು, ಹೀಗೆ ದಿನಸಿ ಶಾಪ್ ಇತ್ತು, ಅಲ್ಲಿ ಲೇಸ್ ಬೇಕು ಅಂದ, ಎರಡು ಲೇಸನ್ನು ತಗೊಂಡ. ಅಲ್ಲಿ ನಾನೊಂದು ಕೊಬ್ಬರಿ ಮಿಠಾಯಿ ನೋಡಿದೆ, ಕೊಬ್ಬರಿ ಮಿಠಾಯಿ ತಗೊಳ್ಳುವ ಅಂತ ತೊಗೊಂಡೆ. ಎಷ್ಟು ಟೇಸ್ಟ್ ಇದೆ ಅಂದರೆ 2 ತೊಗೊಂಡಿದ್ದೆ, ಒಂದು ತಿಂದೆ ಆಲ್ರೆಡಿ. ಎಷ್ಟು ಟೇಸ್ಟ್ ಇದೆ ಅಂತ ಹೇಳಿದರೆ ಯಾವ ಬೇಕ್ರಿನ ಹೋಗಿ ತಗೊಂಡ್ರು ಈ ಟೇಸ್ಟ್ ಬರಲ್ಲ ಗೈಸ್, ಅಂಗಡಿ ಟೇಸ್ಟ್ ಬರಲ್ಲ. ನಿಮಗೂ ಹಾಗೆ ಅನ್ಸುತ್ತಾ? ಮುಂಚೆ ಎಲ್ಲ ನಾವು ತಿಂತಿದ್ವಲ್ಲ ಅದೇ ಥರ ಫೀಲ್ ಆಯಿತು ನನಗೆ. ಯಾವಾಗಲೂ ಅಷ್ಟೇ ಈ ಥರ ಸ್ಮಾಲ್ ಅಂಗಡಿಗಳಲ್ಲಿ ಹೋಗಿ ತೊಗೊಳ್ತೀವಲ್ಲ ಅದೊಂಥರ ಟೇಸ್ಟ್ ಇರುತ್ತೆ. ಬೇಕ್ರಿದು ಜಾಸ್ತಿ ತಿನ್ನೋಕ್ಕೆ ಆಗೋದಿಲ್ಲ, ಬೇಕ್ರಿ ಸ್ವೀಟ್ಸು ತಿನ್ನಲೂಬಾರ್ದು, ಬಟ್ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಬಟ್ ಇದು ಮಾತ್ರ ಯಮ್ಮಿದೆ ಗೈಸ್, ತುಂಬ ಚೆನ್ನಾಗಿದೆ. ಕೊಬ್ಬರಿ ಮಿಠಾಯಿ ತಿಂದ್ಕೊಂಡು ಸೀದಾ ಮನೆ ಕಡೆಗೆ ಬಂದ್ವಿ. ಇದಾಗಿದ್ದರೆ ಇವತ್ತಿನ ಒಂದು ಪುಟ್ಟ ವ್ಲಾಗು. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.